ನಮಸ್ತೆ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚರಣ್. ಸ್ನೇಹಿತರೆ, ಇತ್ತೀಚೆಗೆ ಗದಗದ ಲಕ್ಕುಂಡಿಯಲ್ಲಿ ಮನೆಯ ಪಾಯವನ್ನು ತೆಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿರುವ ಪ್ರಕರಣವನ್ನು ನೀವು ಕೇಳಿರ್ಬೋದು. ಹೀಗೆ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನೀವು ಎಲ್ಲಿಗೋ ಹೋಗುವ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಿಕ್ಕ ನಿಧಿ ನಿಮ್ಮದೋ ಅಥವಾ ಸರ್ಕಾರದ್ದೋ? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಹಾಗಾದರೆ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗಾದರೆ ನಿಧಿ ಅಂದರೆ ಕಾನೂನಿನ ಪ್ರಕಾರ ಏನು? ಬಹಳಷ್ಟು ಜನ ನಿಧಿ ಅಂದರೆ ಚಿನ್ನಾಭರಣ ಅಥವಾ ಬೆಲೆ ಬಾಳುವಂತಹ ವಸ್ತುಗಳು ಮಾತ್ರ ನಿಧಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಇದಕ್ಕೂ ಕೂಡ ಒಂದು ಕಾನೂನಿದೆ. ಭಾರತೀಯ ನಿಧಿ ಶೋಧನಾ ಕಾಯ್ದೆ 1878ರ ಪ್ರಕಾರ ನಿಮಗೆ ಸಿಕ್ಕಂತಹ ವಸ್ತು 10 ರೂಪಾಯಿಗಿಂತ ಮೇಲ್ಪಟ್ಟಿದ್ದರೆ 10 ರೂಪಾಯಿಗಿಂತ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವೂ ನಿಧಿ ಅಂತ ಹೇಳಿ ಈ ಕಾಯ್ದೆ ಹೇಳುತ್ತೆ. ಪ್ರಮುಖವಾಗಿ ಈ ಕಾಯ್ದೆಯ ಪ್ರಕಾರ ನಿಧಿ ಅಂತ ಅಂದರೆ ಮಣ್ಣಿನ ಅಡಿಯಲ್ಲಿ ಅಥವಾ ಕಟ್ಟಡದ ಗೋಡೆಯ ಒಳಗೆ ಅಡಗಿಸಿಟ್ಟ ನಾಣ್ಯಗಳು, ಬೆಲೆ ಬಾಳುವ ಲೋಹಗಳು, ಚಿನ್ನ, ಬೆಳ್ಳಿ, ಪ್ಲಾಟಿನಂ ಈ ರೀತಿಯ ವಸ್ತುಗಳೆಲ್ಲ ನಿಧಿ ಅಂತಲೇ ಪರಿಗಣಿಸಲಾಗುತ್ತೆ. ಹಳೆ ಕಾಲದ ಆಭರಣಗಳು, ಪುರಾತನ ಕಾಲದ ಶಾಸನ ಅಥವಾ ಕಲಾಕೃತಿಗಳನ್ನು ಸಹ ನಿಧಿ ಅಂತ ಹೇಳಿ ಈ ಕಾಯ್ದೆಯಲ್ಲಿ ಉಲ್ಲೇಖಿಸಲಾಗುತ್ತದೆ. ಈ ಕಾಯ್ದೆಯ ಪ್ರಕಾರ ನಿಧಿ ಅಂತ ಅಂದರೆ ಆ ವಸ್ತುವಿನ ಮೌಲ್ಯ ಕನಿಷ್ಠ 10 ರೂಪಾಯಿ ದಾಟಿದ್ದರೆ ಅದು ನಿಧಿ ಅಂತೇಳಿ ಪರಿಗಣಿಸಲಾಗುತ್ತೆ. 10 ರೂಪಾಯಿಗಿಂತ ಜಾಸ್ತಿ ಅಂತೇಳಿ ಯಾಕಪ್ಪ ಇಟ್ಟಿದ್ದಾರೆ ಅಂತ ಅಂದರೆ ಈ ಕಾಯ್ದೆ ಬ್ರಿಟಿಷ್ ಕಾಲದ ಕಾಯ್ದೆ ಆಗಿದೆ. ಅಂದಿನಿಂದ ಇಂದಿನವರೆಗೂ ಈ ಕಾಯ್ದೆಯನ್ನು ಬದಲಾಯಿಸಿಲ್ಲ. ಆಗ 10 ರೂಪಾಯಿ ಹೆಚ್ಚಿತ್ತು, ಹಾಗಾಗಿ 10 ರೂಪಾಯಿ ಅಂತೇಳಿದೆ. ಹಾಗಾದರೆ ನಿಮ್ಮಲ್ಲೆಲ್ಲ ಒಂದು ಗೊಂದಲ ಮೂಡಿರ್ಬೋದು, ಹೀಗೆ ನನಗೆ ಒಂದು ನಿಧಿ ಸಿಕ್ತು, ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತಕ್ಕಂತಹ ಒಂದು ಗೊಂದಲ ನಿಮ್ಮಲ್ಲಿ ಮೂಡಿರ್ಬೋದು. ನಿಧಿ ಸಿಕ್ಕಾಗ ನೀವು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ಹಂತ ಏನಪ್ಪಾ ಅಂತ ಅಂದರೆ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ನೀಡಬೇಕಾಗತ್ತೆ. ಹೇಗಪ್ಪ ನೋಟಿಸ್ ನೀಡೋದು? ನಿಧಿ ಸಿಕ್ಕ ತಕ್ಷಣ ಹತ್ತಿರದಲ್ಲೇ ಇರತಕ್ಕಂಥ ಜಿಲ್ಲಾಧಿಕಾರಿಗಳಿಗೋ ಅಥವಾ ತಹಶೀಲ್ದಾರರಿಗೋ ಲಿಖಿತ ರೂಪದಲ್ಲಿ ಪತ್ರವನ್ನು ಬರಿಬೇಕು. ಅದರಲ್ಲಿ ನಿಧಿ ಸಿಕ್ಕ ಸ್ಥಳ, ಸಮಯ, ವಸ್ತುವಿನ ಅಂದಾಜು ವಿವರಗಳನ್ನು ಆ ನೋಟಿಸ್ನಲ್ಲಿ ನೀವು ಬರೆದಿರ್ಬೇಕಾಗತ್ತೆ. ಉದಾಹರಣೆಗೆ ಒಂದು ಪತ್ರವನ್ನು ಬರಿತೀರ ನೀವು, ಆ ಪತ್ರದಲ್ಲಿ ಏನೇನು ಇರಬೇಕಪ್ಪ ಅಂತ ಅಂದರೆ ನಿಮಗೆ ನಿಧಿ ಎಲ್ಲಿ ಸಿಕ್ತು, ಎಷ್ಟು ಗಂಟೆಗೆ ಸಿಕ್ತು, ಅದರ ಅಂದಾಜು ಮೌಲ್ಯವೆಷ್ಟು ಅಂತಕ್ಕಂಥದ್ದೆಲ್ಲ ಈ ಪತ್ರದಲ್ಲಿ ಉಲ್ಲೇಖ ಆಗಿರಬೇಕು. ಹಂತ 2, ನಿಮ್ಮ ನೋಟಿಸ್ನ ಅನುಸಾರ ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಅಲ್ಲಿ ಸಿಕ್ಕಂತಹ ನಿಧಿಯನ್ನ ಜಿಲ್ಲಾ ಖಜಾನೆಯಲ್ಲಿ ಇಡಬೇಕು ಅಥವಾ ಜಿಲ್ಲಾಧಿಕಾರಿಗಳು ಯಾವ ಅಧಿಕಾರಿಯನ್ನ ಸೂಚಿಸ್ತಾರೋ ಆ ಅಧಿಕಾರಿಗೆ ವರ್ಗಾಯಿಸಬೇಕು. 3ನೇ ಹಂತದಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಜಿಲ್ಲಾಧಿಕಾರಿಗಳು ಆ ನಿಧಿಯ ಬಗ್ಗೆ ಗೆಜೆಟ್ನಲ್ಲಿ ಪ್ರಕಟಿಸ್ತಾರೆ. ಆ ನಿಧಿಗೆ ಬೇರೆ ಯಾರಾದರೂ ವಾರಸುದಾರರಿದ್ದಾರಾ ಅಂತ ಹೇಳಿ ವಿಚಾರಣೆಯನ್ನ ನಡೆಸ್ತಾರೆ. ಒಂದು ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಆ ನಿಧಿಗೆ ಯಾರಾದರೂ ವಾರಸುದಾರರು ಪತ್ತೆ ಆದರೆ ಅಂತೇಳಿ ನಿಮಗೆ ಒಂದು ಗೊಂದಲ ಬಂದಿರ್ಬೋದು. ಪ್ರಮುಖವಾಗಿ ಆ ನಿಧಿಗೆ ಯಾರು ವಾರಸುದಾರ ಪತ್ತೆಯಾದರೆ ಅಥವಾ ಜಮೀನಿನ ಮಾಲೀಕ ಮತ್ತು ನಿಧಿ ಪತ್ತೆ ಮಾಡಿದವರು ಇಬ್ಬರು ಒಬ್ಬರೇ ಆಗಿದ್ದರೆ, ಜಮೀನಿನ ಮಾಲೀಕನೇ ನಿಧಿಯನ್ನ ಪತ್ತೆ ಮಾಡಿದ್ದರೆ ಅವರು ಇಡೀ ನಿಧಿಯನ್ನ ಅಥವಾ ಅದರ ಮೌಲ್ಯವನ್ನ ಪಡಿಬೋದು. ಒಂದು ವೇಳೆ ಅದು ರಾಷ್ಟ್ರೀಯ ಮಹತ್ವದ ವಸ್ತು ಆಗಿಲ್ಲ ಅಂದರೆ ಮಾತ್ರ. ಪತ್ತೆ ಮಾಡಿದವರು ಬೇರೆಯಾಗಿದ್ದರೆ, ಉದಾಹರಣೆಗೆ ನನ್ನ ಜಮೀನಿನಲ್ಲಿ ಬಂದು ಬೇರೆ ಯಾರಿಗಾದರೂ ನಿಧಿ ಸಿಕ್ಕಿದ್ದರೆ ಅದನ್ನು ಹಂಚಿಕೆ ಮಾಡೋದು ಹೇಗಪ್ಪ ಅಂತ ಅಂದರೆ ಸಾಮಾನ್ಯವಾಗಿ ಮಾಲೀಕನಿಗೆ 3/4 ಭಾಗ ಮತ್ತು ಪತ್ತೆ ಮಾಡಿದವನಿಗೆ 1 ಭಾಗ ಸಿಗುತ್ತದೆ. ಈ ರೀತಿ ಹಂಚಿಕೆ ಮಾಡೋದು ಯಾವ ಸಂದರ್ಭದಲ್ಲಿ? ಅದು ಯಾವುದೋ ಹಣ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದೇ ರೀತಿಯ ವಸ್ತುಗಳಾಗಿದ್ದರೆ, ಇವಾಗ ಪುರಾತತ್ವ ಇಲಾಖೆಗೆ ಸೇರದೇ ಇರತಕ್ಕಂಥದ್ದು ಹಳೆಯ ಪ್ರಾಚೀನ ವಸ್ತುಗಳಲ್ಲದೆ ಇದ್ದಲ್ಲಿ, ಇಂತಹ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ಹಂಚಿಕೆಯನ್ನ ಮಾಡ್ತಾರೆ. ಅದು ಹಳೆಯ ಕಾಲದ್ದು, ತುಂಬಾ ಪಳವಳಿಕೆ, ಒಂದೇ ಆಂಟಿಕ್ ಪೀಸ್ ಇದೆ, ಅಂತಹ ಸಂದರ್ಭದಲ್ಲಿ ಅದನ್ನ ಸರ್ಕಾರ ಅಥವಾ ಪುರಾತತ್ವ ಇಲಾಖೆ ಆ ವಸ್ತುವನ್ನ ತನ್ನ ವಶಕ್ಕೆ ಪಡೆಯುತ್ತದೆ. ಹೀಗೆ ಸಿಕ್ಕಂತ ನಿಧಿಯನ್ನ ಸರ್ಕಾರದ ಗಮನಕ್ಕೆ ತರದೆ ನೀವು ಮಾರುವ ಪ್ರಯತ್ನ ಮಾಡಿದರೆ ನಿಮಗೆ ಶಿಕ್ಷೆ ಆಗುತ್ತಾ ಅನ್ನೋದಾದ್ರೆ ಖಂಡಿತ ಶಿಕ್ಷೆ ಆಗುತ್ತೆ. ಹೀಗೆ ಅಕ್ರಮವಾಗಿ ಇದನ್ನ ಮಾರುವ ಅಥವಾ ಹೂತಿಡುವ ಪ್ರಯತ್ನವನ್ನ ಮಾಡಿದರೆ ನಿಮಗೆ 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಶೇರ್ ಮಾಡೋದ್ರಿಂದ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.